ಯಾವ ದೇಶದ ಪ್ರಧಾನಮಂತ್ರಿ ಗುಡಿಸಲಲ್ಲಿ ವಾಸಿಸುತ್ತಾರೋ ಆ ದೇಶದ ಪ್ರಜೆಗಳೆಲ್ಲ ಭವನಗಳಲ್ಲಿರುತ್ತಾರೆ. ಯಾವ ದೇಶದ ಪ್ರಧಾನಮಂತ್ರಿಯು ಭವ್ಯವಾದ ಭವನದ ನಿವಾಸಿಯಾಗಿರುತ್ತಾರೋ ಆ ದೇಶದ ಪ್ರಜೆಗಳು ಗುಡಿಸಲಿನ ನಿವಾಸಿಗಳಾಗಿರುತ್ತಾರೆ. ಚಾಣಕ್ಯ. ತನ್ನ ಎತ್ತರವಾದ ಗುಣದಿಂದ ಮಾತ್ರ ಮನುಷ್ಯ ಎತ್ತರವಾದ ಸ್ಥಾನಕ್ಕೇರಲು ಸಾಧ್ಯ. ಶಿಖರದ ತುದಿಯಲ್ಲಿ ಕೂತ ಮಾತ್ರಕ್ಕೆ ಕಾಗೆ ಗರುಡನಾಗಲು ಸಾಧ್ಯವೇ? ಗತಕಾಲದ ಶೋಕವಾಗಲಿ ಭವಿಷ್ಯದ ಚಿಂತೆಯಾಗಲು ನಿನ್ನನ್ನು ಬಾಧಿಸದಿರಲಿ. ವರ್ತಮಾನದಲ್ಲಿ ಏನು ಮಾಡಬೇಕೋ ಅದರ ಬಗ್ಗೆ ಆಲೋಚನೆ ಮಾಡು. ಚಾಣಕ್ಯನ ನೀತಿ. ಒಬ್ಬ ಮನುಷ್ಯನ ಸಂಪ್ರದಾಯ ಮತ್ತು ನಡತೆ ಅವನ ಕುಲವನ್ನು ಹೇಳುತ್ತದೆ. ಅವನ ಮಾತು ಯಾವ ದೇಶದವನೆಂದು ಹೇಳುತ್ತದೆ. ಬೇರೊಬ್ಬನನ್ನು ಕಂಡಾಗ ತೋರಿಸುವ ಉತ್ಸಾಹ ಸಡಗರ ಅವನ ಮೇಲಿರುವ ಸ್ನೇಹವನ್ನು ತೋರಿಸುತ್ತದೆ. ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರೆದುರು ಹೇಳಿಕೊಳ್ಳುತ್ತಾನೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ. ಕೆಲಸ ಚಿಕ್ಕದಾಗಲಿ ದೊಡ್ಡದಾಗಲಿ ಆರಂಭದಿಂದಲೂ ಶ್ರದ್ಧೆಯಿಂದಲೂ ಸಂಪೂರ್ಣ ಶ್ರಮ ವಹಿಸಿ ಮಾಡಬೇಕು. ಕೆಟ್ಟ ಹೆಂಡತಿ, ಮೋಸಗಾರ ಮಿತ್ರ, ವಿಧೇಯನಲ್ಲದ ಸೇವಕ ಮತ್ತು ಹಾವುಗಳಿರುವ ಮನೆಯಲ್ಲಿ ವಾಸ ಇವೆಲ್ಲವೂ ಮನುಷ್ಯನನ್ನು ಜೀವಂತ ಸಮಾಧಿಯನ್ನಾಗಿಸುತ್ತದೆ. ಶಕ್ತಿವಂತನಿಗೆ ಯಾವುದು ಭಾರ, ಪ್ರಯಾಣಿಕನಿಗೆ ಯಾವುದು ದೂರ, ಒಳ್ಳೆಯ ವಿದ್ಯಾವಂತನಿಗೆ ಯಾವುದು ವಿದೇಶ, ಒಳ್ಳೆಯ ಮಾತುಗಳನ್ನಾಡುವವನಿಗೆ ಯಾರು ಅಪರಿಚಿತರು. ಪುರುಷನು 3 ವಿಷಯಗಳಲ್ಲಿ ಸದಾ ತೃಪ್ತನಾಗಿರಬೇಕು: ಹೆಂಡತಿ, ಊಟ ಮತ್ತು ಹಣ. 3 ವಿಷಯಗಳಲ್ಲಿ ಸದಾ ಅತೃಪ್ತನಾಗಿರಬೇಕು: ವಿದ್ಯೆ, ತಪಸ್ಸು ಮತ್ತು ದಾನ. ಕಾಮಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ. ಮೋಹಕ್ಕಿಂತ ವೈರಿಗಳಿಲ್ಲ. ಕೋಪಕ್ಕೆ ಸಮನಾದ ಬೆಂಕಿಯಿಲ್ಲ. ಜ್ಞಾನಕ್ಕೆ ಸಮನಾದ ಪರಮಸುಖ ಮತ್ತೊಂದಿಲ್ಲ. ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ. ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ. ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನು ಆಡುವವರು ಜಾಸ್ತಿ. ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಜಾಸ್ತಿ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲಿ ಕೈ ಬಿಡಬೇಡಿ. ಸಣ್ಣ ತಪ್ಪುಗಳನ್ನು ಸಹಿಸಬೇಕು. ಸ್ವಲ್ಪ ಏಳಿಗೆಯಾದರೂ ಸಂತೋಷ ಪಡಬೇಕು. ಪ್ರತ್ಯಕ್ಷವಾಗಿ ಹೆಚ್ಚು ಉಪಕಾರ ಮಾಡಿದವರನ್ನು ಆತ್ಮೀಯತೆಯಿಂದ ಗೌರವಿಸಬೇಕು. ಚಾಣಕ್ಯ. ಯಾವುದೇ ಕಾರ್ಯವನ್ನು ಆರಂಭಿಸುವಾಗ ಅದರ ಸಂಪೂರ್ಣ ಆಗುಹೋಗುಗಳನ್ನು ಮೊದಲೇ ಚಿಂತಿಸಿರಬೇಕು. ಮನಸ್ಸಿನಲ್ಲಿ ಚಿಂತಿಸಿದ ಕೆಲಸದ ಬಗ್ಗೆ ಯಾರೊಂದಿಗೂ ಮಾತನಾಡಬಾರದು. ರಹಸ್ಯ ಮಂತ್ರಗಳನ್ನು ರಕ್ಷಿಸಿಡುವಂತೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು.